ಕಂಪ್ಲೇಂಟ್ ಆರ್ಡರ್ ಎಲ್ಲ ತಮ್ಮ ತಮ್ಮ ಸೀಟ್ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ವೇಟ್ ಆಯ್ತಾ? ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ, ನಾವು ವಾಪಸ್ ಬರ್ತಾ ಇದ್ದೀರಿ. ಉತ್ತರ ಸರಿ ಇದ್ರೆ ಅವರು ನಾ ಕೇಳಿದಿರಲ್ಲ ಮತ್ತೆ ಇಲ್ಲಿಗೆ ಬಂದೇ ಬರ್ತೀವಿ ನಾವು. ಅದಕ್ಕೆ ತಾವು ಸೂಚನೆ ಕೊಡಿ. ಆಗಿರೋ ತಪ್ಪೇನಾಗಿದೆ ದಾಖಲೆಗಳು ನಾವು ಕೊಟ್ಟಿರೋದು, ಸುಮ್ಮನೆ ಭಾಷಣ ಏನ್ ಮಾಡಿಲ್ಲ, ದಾಖಲೆಗಳು ಪ್ರತಿಪಕ್ಷ ನಾಯಕರೇ, ನಾನು ಪ್ರತಿಪಕ್ಷ ಎಲ್ಲ ಸದಸ್ಯ ಕೇಳಿದಿಷ್ಟೇ. ತಾವೆಲ್ಲರೂ ಕೂಡ ನಾವು ಹೇಳಕ್ ಮುಂಚೆ ಯಾಕಪ್ಪ ಅವರೆಲ್ಲ ತಾವೆಲ್ಲರೂ ಕೂಡ ಹಿರಿಯ ಸದಸ್ಯ. ಅಲ್ಲಿ ಕೂತ್ಕೊಳ್ಳಿ. ಷಡಕ್ಷ ಯಾರದು? ಮಹೇಂದ್ರ ಮಂಜು ಅವ್ರು ಕೂತ್ಕೊಳ್ಳಿ. ಈಗ ತಾವೆಲ್ಲ ಇರೋ ಸದಸ್ಯರಿದ್ದೀರಿ. ಒಂದು ಸನ್ನಿವೇಶ ಸಮಸ್ಯೆ ಬಂದಿದೆ, ಒಂದು ಇದನ್ನು ತಾವೆಲ್ಲ ಅನುಭವಿಸ್ತಿದ್ದೀರಿ. ಹೇಗೆ ಸಮಸ್ಯೆ ಬಗೆಹರಿಸಬೇಕು ನಿಮಗೆಲ್ಲ ಕೂಡ ಭಾಳ ಚೆನ್ನಾಗಿ ಗೊತ್ತಿದೆ. ನಾನು ಹೇಳಿದಿಷ್ಟೇ, ಒಂದು ವಿಚಾರ ಬಂದಾಗ ಇದನ್ನು ಉತ್ತಮ ರೀತಿಯಿಂದ ಬಗೆಹರಿಸಿಕೊಂಡು ಮುಂದೆ ಹೋಗಲಿಕ್ಕೆ ನಮ್ಮೆಲ್ಲ ಸಹಕಾರ ಆಗಬೇಕು. ನಾವು ಸಮಸ್ಯೆಯನ್ನು ಬಗೆಹರಿಸುವಾಗ ಆಗಬೇಕು ಹೊರತು ಈ ಸಮಸ್ಯೆಯನ್ನು ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತಾಗೋದು ಬೇಡ. So I am telling you should be a part of the solution, not part of the problem. ನೋಡಿ you are asking a right question to wrong persons. ಗೊತ್ತಲ್ಲ, ಈ ಸಮಸ್ಯೆ ಬಂದಿದೆ ಅಂತ ಗೊತ್ತಾದ ಸಮಸ್ಯೆ ಬಂದಿದೆ ಗೊತ್ತಾದ ತಕ್ಷಣ 3 ದಿವಸ ಇದಕ್ಕೆ ಅವಕಾಶ ಬೇಕಾಗಿರ್ಲಿಲ್ಲ. ಮಾರನೇ ಬಂದು ಏನು ಸ್ಪಷ್ಟೀಕರಣ ಕೊಟ್ಟು ತಪ್ಪಾಗಿದ್ರೆ ಕ್ಷಮಾಪಣೆ ಕೇಳಿದ್ರೆ ಮುಗಿದೋಗ್ತಾ ಇತ್ತು. ಅದನ್ನ ಹೇಳ್ತಾರಲ್ಲ. ಸೊ ನೀವು ನಿಮ್ಮ ಕ್ವಶನ್, ನಿಮ್ಮ ಆದೇಶ ರೈಟ್ ಪರ್ಸನ್ ಕೇಳಿ, ರಾಂಗ್ ಪರ್ಸನ್ಸ್ ಬೋತ್ ಆರ್ ರೈಟ್. ನಾವು ಸಮಸ್ಯೆ ಬಂದಿರೋದು ಯಾರಿಂದ? ನಮ್ಮಿಂದ ಬಂತ. ಅದನ್ನ ಹೇಳಿದೆ, ಸಮಸ್ಯೆ ನಮ್ಮಿಂದ ಬರಲಿಲ್ಲ, ಸಮಸ್ಯೆ ಬಂದಿರೋದು ಮಂತ್ರಿಗಳಿಂದ, ಜೀವನದ ಸಮಸ್ಯೆ ನಮ್ಮಿಂದ ಬಂದಿಲ್ಲ. ನೋಡಿ, ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ತಾವು ಅಧಿವೇಶನದಲ್ಲಿ ಬಹಳಷ್ಟು ಬಾರಿ ಶಾಸಕರಾಗಿದ್ದೀರ. ಯಾರು ಇಷ್ಟು 3 ದಿನ ಅವಕಾಶ, ನಾನು ಇಷ್ಟ ಅವ್ರು ಯಾರೋ ಹೇಳ್ತಾ ಇದ್ರು ಮೊನ್ನೆ, ಡಿ ಕೆ ಶಿವಕುಮಾರ್ ಅವರು. ಅಲ್ಲ ಒಂದೇ ನಿಮಿಷ, ಅಲ್ಲ ಯಾರ ಪ್ರೋಗ್ರಾಮ್ ಸೋಮವಾರ ಈಗ ನಿನ್ನೆ ನೀವು ಅದ್ ಲೆಕ್ಕ ಇಲ್ಲ ಹಂಗಾರ ದಿನ ಅವಕಾಶ ಇಲ್ಲ, ಅವಕಾಶ ಇಲ್ಲ. ಪ್ರಿಯಾಂಕ್, ವಿ ಆರ್ ನಾಟ್ ಡಿಫೆಂಡಿಂಗ್. 3 ದಿನ ಆಯ್ತು, 4 ದಿನ ನಾವು ಕೇಳ್ತಾ ಇರುವುದು ತಪ್ಪಂತ ನಾವು ಹೇಳ್ತೇವೆ. ಬಟ್ 4 ದಿನ ಆಯ್ತು, 5 ದಿನ ಆಯ್ತು. ಅಲ್ಲ, ಇನ್ ದ ಅವೈಲಬಲ್ ಫಸ್ಟ್ ಆಪರ್ಚುನಿಟಿ ಸೋಮೋಟೋ ಸ್ಟೇಟ್ಮೆಂಟ್ ಮಾಡೋದಾಯ್ತು. ಆಯ್ತು, ಈಗ ಬಂದಿದ್ದಾರೆ ಮಂತ್ರಿ, ಬಂದಿದ್ದಾರೆ, ಉತ್ತರ ಕೊಡ್ತಾರೆ. ಮಂತ್ರಿ ಅವರೇ. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ, ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟ್ ಆಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ. ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ. 46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಅವರು ಹೇಳ್ತಾ ಇದ್ರು ನನಗೆ, ಫೆಬ್ರವರಿ ಮತ್ತು ಮಾರ್ಚ್ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿನ್ನ ನಾನು ಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ. ಅತ್ಯಂತ
ಭಕ್ತಿ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ, ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ, ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೋ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅನ್ತಾ ಇದೆ. ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ್ದು ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ವಿರೋಧ ಮಾಡಿದವ್ರು ನೀವು ಅವ್ರು ಹೇಳ್ತಾರಲ್ಲ ಲಾಸ್ಟ್ ಮುಗಿಸ್ಲಿಲ್ಲ, ಅವ್ರು ಮುಗಿಸೋ ಮುಂಚಾಗ್ಲಿಂದ ಹೇಳ್ತೀರಿ. ಮಾತಾಡ್ತಾರೆ ಕೂತ್ಕೊಳ್ಳೊಮ್ಮೆ, ಶಿವಲಿಂಗ ಅವ್ರು ಕೂತ್ಕೊಳ್ಳಿ. ಆಯ್ತು, ಅವ್ರು ತಪ್ಪ, ನೀವ್ಯಾಕೆ ತಪ್ಪು ಮಾಡ್ತೀರಿ? ಆಯ್ತು, ಒಮ್ಮೆ ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ ಶಿವಲಿಂಗ ಅವ್ರೆ, ಕೂಡ್ರಿ ನೀವು ಜರ. ಆಯ್ತು, ಅವ್ರು ಉತ್ತರ ಕೊಡ್ಲಿಕ್ಕೆ ಕಂಪ್ಲೀಟ್ ಮಾಡಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.